ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಬ್ಸ್ ಫಾರ್ ಕರ್ನಾಟಕ. ಇವತ್ತಿನ ವಿಡಿಯೋದಲ್ಲಿ ನಾನು ತೊಗೊಬಂದಿರೋ ಜಾಬ್ ಅಪ್ಡೇಟ್ ಬಂದು ಜೆನ್ಪ್ಯಾಕ್ಟ್ ಅನ್ನೋ ಕಂಪ್ನಿ. ಈ ಒಂದು ಕಂಪ್ನಿಯಲ್ಲಿ ಚಾರ್ಟ್ ಪ್ರೋಸೆಸ್ ಅಸೋಸಿಯೇಟಿಗೆ ಹೈಯರಿಂಗ್ ಆಗ್ತಾಯಿದೆ. ಇಲ್ಲಿ ನಾನು ವೇರಿಯಸ್ ಅಂತ ಮೆನ್ಷನ್ ಮಾಡಿದ್ದೀನಿ, ವಿಚ್ ಮೀನ್ಸ್ ಚಾರ್ಟ್ ಪ್ರೋಸೆಸ್ ಅಸೋಸಿಯೇಟ್ ಇದು ಒಂದೇ ಜಾಬಿಗೆ ತುಂಬ ಜನನ ಅವರು ಹೈಯರ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ವೇರಿಯಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಈ ಒಂದು ಜಾಬ್ನ ಮೇನ್ ರೋಲ್ ಏನಂತ ಅಂದರೆ ಫಾಲೋ ಅಪ್ ವೈವಾ ಇಮೇಲ್ ಆ್ಯಂಡ್ ಫೋನ್ ಆನ್ ಕೇಸಸ್. ಅಂದರೆ ಇದು ಮೊಬೈಲ್ ಮತ್ತು ಇಮೇಲ್ ಮೂಲಕ ಮಾಡುವಂಥ ಜಾಬ್ ಆಗಿರುತ್ತೆ. ಟೆಕ್ನಿಕಲ್ ಸಪೋರ್ಟ್ ಫಾರ್ ಇಂಟೆಲ್ ಆನ್ ಬೋರ್ಡ್ಸ್ ಫೀಲ್ಡ್ ಸರ್ವಿಸ್ ಇನ್ಕ್ಲೂಡಿಂಗ್ ಕಸ್ಟಮರ್ ಪ್ರಾಬ್ಲಮ್ಸ್, ಕ್ವೆಶನ್ಸ್, ಪೇಮೆಂಟ್ ಇಶ್ಯೂಸ್. ಕಸ್ಟಮರ್ಸಿಗೆ ಏನೇ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಅವ್ರ ಪೇಮೆಂಟ್ ಇಶ್ಯೂಸ್ ಆಗಿರ್ಬೋದು, ಅದನ್ನೆಲ್ಲ ಸಾಲ್ವ್ ಮಾಡೋವಂಥವ್ರಾಗಿರಬೇಕು. ಟೆಕ್ನಿಕಲ್ ಸಪೋರ್ಟ್ ಫಾರ್ ಹಾರ್ಡ್ವೇರ್ಸ್, perform troubleshooting to fix the customer's issues via call, chat and mail. Pre-sales reports for Intel service addressing questions from potential customers. Performs remote access sessions when required via chat and phone. Expected to take 25 to 30 calls a day. Per ಡೇಗೆ 25 to 30 ಕಾಲ್ಸ್ನ ಅಟೆಂಡ್ ಮಾಡೋವಂಥವ್ರು ಆಗಿರಬೇಕು. ಐಡೆಂಟಿಫೈ ಆ್ಯಂಡ್ ಓನ್ ಲೀನ್ ಟ್ರಾನ್ಸ್ಫಾರ್ಮೇಷನ್ಸ್ ಪ್ರಾಜೆಕ್ಟ್ಸ್. ಆ್ಯಂಡ್ ಎಜುಕೇಷನ್ ವೈಸ್ ಬಂದರೆ ಈ ಒಂದು ಜಾಬಿಗೆ ಎನಿ ಡಿಗ್ರಿ ಮಾಡಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು, ಫ್ರೆಷರ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ. ಆ್ಯಂಡ್ ಲೊಕೇಶನ್ ಬಂದು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸ್ಯಾಲ್ರಿ ಬಂದು 3 to 6 LPA ಇರುತ್ತೆ. ಆ್ಯಂಡ್ ಅಪ್ಲಿಕೇಶನ್ ಮೋಡ್ ಬಂದು ಆನ್ಲೈನ್ ಇರುತ್ತೆ. ಲಾಸ್ಟ್ ಡೇಟ್ ಕೂಡ ಇದೆ. ಲಾಸ್ಟ್ ಡೇಟ್ October 17 ಇದೆ. ಅಷ್ಟರೊಳಗಡೆ ಈ ಒಂದು ಜಾಬಿಗೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡ್ಬೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋವಂಥವ್ರು ಹೋಗಿ ಅಪ್ಲೈ ಮಾಡಿ. ಇನ್ನು ಪ್ರೊಫೆಷ್ನಲ್ ಸ್ಕಿಲ್ಸು, ಟೆಕ್ನಿಕಲ್ ಸ್ಕಿಲ್ಸ್, ಎಕ್ಸ್ಟ್ರಾ ಏನು ಸ್ಕಿಲ್ಸ್ ಇರಬೇಕು ಅಂತ ಅಂದರೆ ಇದಕ್ಕೆ ಎಫೆಕ್ಟಿವ್ probing skills, willing to work in flexible hours, good communication skills with positive flexible attitudes, should be able to work independently and able to effectively manage time, and ability to communicate effectively, excellent troubleshooting skills, good interpersonal skills, attentions to customer service, self-disciplined understanding skills, analytical skills with customer-centric approach, and excellent proficiency with English returns like that. ಸೊ ಇಷ್ಟು ಟೆಕ್ನಿಕಲ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ ಅವರು. ಅಂದರೆ ಕಸ್ಟಮರ್ಸ್ನ ಒಟ್ಟು ಕಮ್ಯುನಿಕೇಷನ್ ಸ್ಕಿಲ್ಸಿಂದ ಅಟ್ರ್ಯಾಕ್ಟ್ ಮಾಡೋವಂಥರಾಗಿರಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡೋವಂಥರಾಗಿರಬೇಕು. ಸೊ ಇಷ್ಟೆಲ್ಲ ಟೆಕ್ನಿಕಲ್ ಸ್ಕಿಲ್ಸ್ ಅಥವಾ ಪ್ರೊಫೆಷ್ನಲ್ ಸ್ಕಿಲ್ಸ್ ಇರೋರು ಅಪ್ಲೈ ಮಾಡಿದ್ರೆ ಅವರು ನಿಮ್ಮನ್ನು ಬೇಗ ಸೆಲೆಕ್ಟ್ ಮಾಡ್ಕೋತಾರೆ. ಆ್ಯಂಡ್ ಸೆಲೆಕ್ಷನ್ ಮೆಥಡ್ ಬಂದುಬಿಟ್ಟು ದ ಕ್ಯಾಂಡಿಡೇಟ್ ವಿಲ್ ಬಿ selected on basis of short listings, assessment test and virtuals or the telephonics or field interviews. ಸೊ ಇದು ವರ್ಚುವಲ್ ಆದರೂ ಆಗಿರ್ಬೋದು, ಇಲ್ಲ ಫೀಲ್ಡ್ ಇಂಟರ್ವ್ಯೂನಾದರೂ ಆಗಿರ್ಬೋದು. ಇಫ್ ಎ ಕ್ಯಾಂಡಿಡೇಟ್ ಈಸ್ ಶಾರ್ಟ್ ಲಿಸ್ಟೆಡ್ ಅಕಾರ್ಡಿಂಗ್ ಟು ದೇರ್ desired age and qualifications, he or she will be intimated via registered mobile numbers or emailed. ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಾದಮೇಲೆ ಎಲ್ಲ ಪ್ರೋಸೆಸ್ಸು ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋ ಫರ್ದರ್ ವರ್ಕ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಫಾರ್ ದಿಸ್ ಪೋಸ್ಟ್. ಫ್ರೆಷರ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ವಿತ್ ನೋ ಎಕ್ಸ್ಪೀರಿಯನ್ಸ್ ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ ದಿಸ್ ಜಾಬ್. ಸೊ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರೋರು ಕೂಡ ಅಪ್ಲೈ ಮಾಡ್ಬೋದು ಅಂತ. ಸೊ ಯಾರಿಗೆ ಈ ಒಂದು ಜಾಬ್ ಮೇಲೆ ಇಂಟ್ರೆಸ್ಟ್ ಇದೆಯೋ ಅವ್ರು ಹೋಗಿ ಅಪ್ಲೈ ಮಾಡಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆಲ್ ದಿ ಬೆಸ್ಟ್.